ದಕ್ಷಿಣ ಕನ್ನಡ ಜಿಲ್ಲೆ, ಧಾರವಾಡ ಜಿಲ್ಲೆ ಮತ್ತು ಬೆಳಗಾವಿ ಎಲ್ಲೂ ಕೂಡ ತಯಾರಿ ಆಗ್ತಾ ಇದೆ. ಪ್ರಮುಖ ರಸ್ತೆಗಳನ್ನು ಸಿಂಗರಿಸಲಾಗಿದೆ. ರಸ್ತೆಗಿಳಿಯೋದಕ್ಕೆ ಜನ ಸಜ್ಜಾಗಿದ್ದಾರೆ. ನ್ಯೂ ಇಯರ್ ಸಂಭ್ರಮಕ್ಕೋಸ್ಕರ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದರ ಮಧ್ಯೆ ಕೆಲ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ಅದು ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟ, ಸ್ಕಂದಗಿರಿ, ಈ ಕಡೆ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ. ಅಂದ್ರೆ ನಾವು ಪ್ರವಾಸಿ ತಾಣದಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೊರಟ್ರೆ ಅದಕ್ಕೆ ಅವಕಾಶ ಇಲ್ಲ. ಇನ್ನು ಕರಾವಳಿಗೆ ಹೋದ್ರೆ ನಾವು ಸಮುದ್ರ ತೀರದಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಏನಾದರೂ ಯೋಚನೆ ಮಾಡಿದ್ರೆ ಅದಕ್ಕೂ ಕೂಡ ಅವಕಾಶ ಇಲ್ಲ. 6 ಗಂಟೆಗೆ ಕ್ಲೋಸು. ಆ ನಂತರ ಸಮುದ್ರ ತೀರದ ಕಡೆಗೆ ಹೋಗಂಗಿಲ್ಲ ಅನ್ನುವಂಥ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಅಂದ್ರೆ ಅಲ್ಲಿ ನಿಂತು ಅಲ್ಲೇ ನಾವು ಮದ್ಯ ಸೇವನೆ ಮಾಡ್ತಾ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡ್ತೀವಿ ಅಥವಾ ಈ ವರ್ಷದ ಕೊನೆಯ ದಿನವನ್ನ ಅಲ್ವಿದಾ ಹೇಳ್ತೀವಿ ಸಮುದ್ರ ತೀರದಲ್ಲಿ ಕೂತ್ಕೊಂಡು ಅಂತ ಏನಾದರೂ ನೀವು ಯೋಚನೆ ಮಾಡಿದ್ದಿದ್ರೆ ಅದಕ್ಕೆ ಅವಕಾಶ ಇಲ್ಲ. ಈ ಕಡೆ ನಂದಿ ಬೆಟ್ಟದಲ್ಲೂ ಕೂಡ ಅವಕಾಶ ಇಲ್ಲ, ಮುಳ್ಳಯ್ಯನಗಿರಿಯಲ್ಲೂ ಕೂಡ ಅವಕಾಶ ಇಲ್ಲ. ಪ್ರವಾಸಿ ತಾಣಗಳಿಗೆ 6 ಗಂಟೆಯ ಹೊತ್ತಿಗೆ ನಿರ್ಬಂಧ ಬೀಳುತ್ತೆ. ಆ ನಂತರ ಬರಬೇಡ್ರಿ ಎನ್ನುವಂಥ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಬೆಳಗಾವಿಯಲ್ಲಿ ಏನು ಸಿದ್ಧತೆಯಾಗಿದೆ ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ರೆಡಿ ಇದ್ದಾರೆ. ಅನಿಲ್, ಬೆಳಗಾವಿಯಲ್ಲಿ ಏನು ಈ ದಿನಕ್ಕೆ ಸಂಬಂಧಿಸಿದಂತೆ ನಿಯಮಗಳು ಯಾವ ರೀತಿ ಇದಾವೆ? ಅಂದ್ರೆ ಓಪನ್ ಪ್ಲೇಸ್ ಸೆಲೆಬ್ರೇಷನ್ನು, ಡಿಜೆ ಗೀಜೆ ಇದಕ್ಕೆಲ್ಲ ಅವಕಾಶ ಇದೆಯಾ ಹೆಂಗೆ? ಹೌದು ರಕ್ಷತ್, 2026 ಬರಮಾಡಿಕೊಳ್ಳೋಕೆ ಕುಂದಾನಗರಿ ಬೆಳಗಾವಿ ಜನರು ಕೂಡ ಸಜ್ಜಾಗಿರುವಂಥದ್ದು. ಇವತ್ತು ಎಲ್ಲ ಹೋಟೆಲ್ ಮಾಲೀಕರು ಕೂಡ ವಿದೇಶಿ ಬೆಡಗಿಯರನ್ನ ಬೆಳಗಾವಿಗೆ ಕರೆಸ್ತಿರುವಂಥದ್ದು. ಅಂದರೆ ಗ್ರಾಹಕರನ್ನ ಆಕರ್ಷಿಸುವ ಸಲುವಾಗಿ ರಷ್ಯಾ ಆಗಿರ್ಬೋದು, ಅಮೆರಿಕ, ಜರ್ಮನ್, ಹೀಗೆ ವಿವಿಧ ದೇಶಗಳ ನೃತ್ಯಗಾರ್ತಿಯರನ್ನ ಬೆಳಗಾವಿಗೆ ಕರೆಸ್ತಿರುವಂಥದ್ದು. ಡಿಜೆ ಇರ್ಬೋದು, ವಿಜೆ ಇರ್ಬೋದು, ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಇನ್ನು ಯಾವುದೇ ರೀತಿಯ ಪ್ರವಾಸಿ ತಾಣಗಳಲ್ಲಿ ಸಂಜೆ 6 ಗಂಟೆವರೆಗೂ ನಿರ್ಬಂಧನೆ ಇಲ್ಲ. ಈ ಬೆಳಗಾವಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿರುವ ಹಿನ್ನೆಲೆಯಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಹೋಗಿ ಮಜಾ ಮಾಡುವ ಯುವಕರ ಸಂಖ್ಯೆ ಕೂಡ ಜಾಸ್ತಿ ಇತ್ತು. ಹೀಗಾಗಿ 6 ಗಂಟೆ ನಂತರ ಅರಣ್ಯ ಪ್ರದೇಶಗಳಿಗೆ ಭೇಟಿಯೂ ಕೂಡ ಅವಕಾಶನೇ ಇಲ್ಲ. ಮತ್ತೊಂದೆಡೆ ಎಲ್ಲ ಹೋಟೆಲ್ಗಳಲ್ಲಿ ಕೂಡ ಈಗಾಗಲೇ ಕಪಲ್ಸ್ಗಾಗಿ ವಿವಿಧ ಏನು ಗೇಮ್ಸ್ಗಳನ್ನ ಆಯೋಜನೆ ಮಾಡಿದ್ದಾರೆ, ಕಿಡ್ ಝೋನ್ಗಳನ್ನು ಮಾಡಿದ್ದಾರೆ. ಯುವಕ ಯುವತಿಯರಿಗೆ ಪಬ್ಗಳು ಕೂಡ ಎಲ್ಲ ರೀತಿಯ ಸಿದ್ಧತೆಗಳಿದ್ದಾರೆ. ಅದರ ಜೊತೆಗೆ ಡಿಜೆ ಡ್ಯಾನ್ಸ್ಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಇನ್ನು ಬೆಳಗಾವಿಯ ಸಂಪ್ರದಾಯ ಏನಂತಂದ್ರೆ ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು, ಇದು ಓಲ್ಡ್ ಮ್ಯಾನ್ ಅಂತೇಳಿ ತಯಾರು ಮಾಡ್ತಾರೆ ಬೆಳಗಾವಿ ಕ್ಯಾಂಪ್ ಪ್ರದೇಶದಲ್ಲಿ. ಈ ಏನು ಹೊಸ ವರ್ಷದ ರಾತ್ರಿ 12 ಗಂಟೆ ಸುಮಾರಿಗೆ ಕಹಿ ನೆನಪುಗಳನ್ನು ಮರೀಲಿ ಅನ್ನೋ ಕಾರಣಕ್ಕೆ ಈ ಓಲ್ಡ್ ಮ್ಯಾನ್ಗಳನ್ನ ದಹಿಸ್ತಾರೆ. ಬಳಿಕ ಇಲ್ಲಿಂದ ಬೆಳಗಾವಿಯಿಂದ ಗೋವಾ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಹೊಸ ವರ್ಷ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗ್ತಾರೆ. ಹೀಗಾಗಿ ಅಲ್ಲಿ ಹೋಗ್ತಕ್ಕಂಥ ಪ್ರವಾಸಿಗರು ಕೂಡ ಈ ಓಲ್ಡ್ ಮ್ಯಾನ್ಗಳನ್ನ ಓದಿ ಮಧ್ಯರಾತ್ರಿ 12 ಗಂಟೆಗೆ ದಹಿಸ್ತಾರೆ. ಹೀಗಾಗಿ ಹಳೆ ನೆನಪುಗಳನ್ನು ಹೋಗಬೇಕು, ಹೊಸ ಉತ್ಸಾಹದಿಂದ ಹೊಸ ವರ್ಷಕ್ಕೆ ಕಾಲಿಡಬೇಕು ಅನ್ನುವಂಥದ್ದು ಈ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಸಂಪ್ರದಾಯ. ಇಲ್ಲಿ ಬೆಳಗಾವಿ ಕ್ಯಾಂಪ್ ಪ್ರದೇಶದಲ್ಲಿ ಈ ರೀತಿಯ ಓಲ್ಡ್ ಮ್ಯಾನ್ ಗೊಂಬೆಗಳನ್ನು ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಮಾಡಲಾಗ್ತಿದೆ. ಮತ್ತೊಂದೆಡೆ ಬೆಳಗಾವಿ ಮಹಾನಗರ ಪೊಲೀಸರು ಹಾಗೂ ಜಿಲ್ಲಾ ಪೊಲೀಸರು ಕೂಡ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ ಹಾಕಿಲ್ಲ. ಆದರೆ ಮಿತಿ ಯಾರು ಕೂಡ ಮಿತಿ ಮೀರಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. 12 ಗಂಟೆವರೆಗೂ ಕೂಡ ಎಲ್ಲ ಪಬ್ ಬಾರ್ಗಳು ಕೂಡ ಆರಂಭ ಇರ್ತವೆ. ಅದ್ರ ಜೊತೆಗೇನೆ ಹೋಟೆಲ್ಗಳು ಕೂಡ ಆರಂಭ ಇರ್ತವೆ. ಮತ್ತೊಂದೆಡೆ ಬೆಳಗಾವಿಗೆ ಹೊರ ಜಿಲ್ಲೆಗಳ ಜನರು ಕೂಡ ಹಾಗೂ ತಾಲೂಕು ಪ್ರದೇಶ ಕೇಂದ್ರಗಳಿಂದ ಕೂಡ ಬರ್ತಾರೆ. ಕರೆಕ್ಟ್ ಸರಿಯಾಗಿ ನೀವು ಹೋಟೆಲ್ಗಳಲ್ಲಿ ಪಾರ್ಟಿಯನ್ನು ಮಾಡಿ ಅದೇ ರೂಮ್ನಲ್ಲಿ ಉಳ್ಕೋಬೇಕು ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯರಾತ್ರಿ ಯಾರು ಪ್ರಯಾಣ ಮಾಡಬಾರ್ದು ಅನ್ನುವಂತಹ ಸೂಚನೆಗಳನ್ನು ಕೂಡ ಬೆಳಗಾವಿ ಪೊಲೀಸರು ನೀಡಿರುವಂಥದ್ದು. ಹೀಗಾಗಿ ಬೆಳಗಾವಿಯಲ್ಲಿ ಒಂದು ಕಡೆ ಹೋಟೆಲ್ಗಳು ಗ್ರಾಹಕರನ್ನ ಆಕರ್ಷಣೆ ಮಾಡ್ಕೋ ದೃಷ್ಟಿಯಿಂದ ಸಾಕಷ್ಟು ನೃತ್ಯಗಾರ್ತಿಯನ್ನು ಬೆಳಗಾವಿ ಕರೆಸಿದ್ರೆ, ಮತ್ತೊಂದೆಡೆ ನೀವು ಎಂಜಾಯ್ ಮಾಡಿ ಮನೆ ಏನು ಸರಿಯಾಗಿ ಮನೆಗೆ ಹೋಗಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಪೊಲೀಸರು ನೀಡಿರುವಂಥದ್ದು. ರಕ್ಷತ್, ಎಸ್ ಅನಿಲ್, ಇನ್ನು ಹುಬ್ಬಳ್ಳಿಯಲ್ಲಿ ಏನು ಸೆಲೆಬ್ರೇಷನ್ಗೆ ಸಿದ್ಧತೆ ಅನ್ನೋದನ್ನು ವಿವರಿಸೋದಕ್ಕೆ ಗುರುರಾಜ್ ರೆಡಿ ಇದ್ದಾರೆ. ಯಾವ ರೀತಿ ಇದೆ ಸಿದ್ಧತೆ ಗುರುರಾಜ್? ರಕ್ಷತ್, ವಾಣಿಜ್ಯ ನಗರಿ ಹುಬ್ಬಳ್ಳಿ 2025ಕ್ಕೆ ಗುಡ್ ಬೈ ಹೇಳಿ 2026 ಬರಮಾಡಿಕೊಳ್ಳಿಕ್ಕೆ ಸನ್ನದ್ಧವಾಗಿದೆ. ಹೋಟೆಲ್ಗಳು, ಕ್ಲಬ್ಗಳು, ಪಬ್ಗಳಲ್ಲಿ ಈಗಾಗಲೇ ಪಾರ್ಟಿಗಳನ್ನು ಆಯೋಜನೆ ಮಾಡಲಾಗಿದೆ. ಏನು ಕಾಕ್ಟೇಲ್ ಪಾರ್ಟಿಗಳಾಗಿರ್ಬೋದು, ಅದೇ ರೀತಿ ತರೇಹವಾರಿ ಭಕ್ಷ್ಯ ಭೋಜನಗಳನ್ನು ಸಿದ್ಧಪಡಿಸುವಂಥ ಕಾರ್ಯದಲ್ಲಿ ಹೋಟೆಲ್, ಕ್ಲಬ್ಗಳು ಸನ್ನದ್ಧವಾಗಿರುವಂಥದ್ದು. ಅಷ್ಟೇ ಅಲ್ಲ, ಕಪ್ಪಲ್ ಎಂಟ್ರಿ, ಸಿಂಗಲ್, ಸ್ಟ್ಯಾಗ್ ಎಂಟ್ರಿಗೆ ಕೂಡ ಈಗಾಗಲೇ ಒಂದಿಷ್ಟು ದರವನ್ನು ಕೂಡ ನಿಗದಿ ಮಾಡಲಾಗಿದೆ. ಸಂಜೆ ವೇಳೆಗೆ ಹುಬ್ಬಳ್ಳಿಯಲ್ಲಿ ಒಂದು ಕಲರ್ಫುಲ್ ಆದಂಥ ನೈಟ್ ನೀವು ಕಾಣಲಿಕ್ಕೆ ಸಿಗ್ತದೆ. ವಿಶೇಷವಾಗಿ
ಏನಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರದು ಅಂತೇಳಿ ಇಡೀ ನಗರದಲ್ಲಿ ಒಂದು ಕಟ್ಟೆಚ್ಚರವನ್ನು ವಹಿಸಿದೆ. ನಾಕಾಬಂದಿಗಳನ್ನು ಹಾಕಲಾಗಿದೆ. ಯಾರು ಬೈಕ್ನಲ್ಲಿ ವೀಲಿಂಗ್ ಮಾಡುವಂತಿಲ್ಲ, ಡ್ರಗ್ಸ್ ಸೇವನೆ ಮಾಡುವಂತಿಲ್ಲ. ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಇಲಾಖೆ ಭದ್ರತೆಯನ್ನು ಕೈಗೊಂಡಿದೆ. ಹೋಟೆಲ್ಗಳಿಗೂ ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಅನ್ನು ನೀಡಲಾಗಿದೆ. ಯಾವುದೇ ಕಾರಣ ಕೂಡ ಪಾರ್ಟಿ ನಡೆಯುವಂಥ ಸ್ಥಳದಲ್ಲಿ ಡ್ರಗ್ಸ್ ಮತ್ತು ಮಾದಕ ವಸ್ತುಗಳ ಸೇವನೆಗೆ ಅವಕಾಶ ಕೊಡಬಾರದು ಅನ್ನುವಂಥ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಜೊತೆಗೆ ಮುಂಬೈ, ಪುಣೆ, ಉತ್ತರ ಭಾರತದಿಂದ ವಿವಿಧ ಮ್ಯೂಸಿಕ್ ಟ್ರೂಪ್ಗಳು ಈಗಾಗಲೇ ಹುಬ್ಬಳ್ಳಿಗೆ ಆಗಮಿಸಿದೆ. ಹುಬ್ಬಳ್ಳಿಯ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಸಂಜೆ ಲಾನ್ ಪಾರ್ಟಿಗಳಿದೆ. LED ಸ್ಕ್ರೀನ್ಗಳ ಮುಖಾಂತರ DJ ನುಡಿಸುವಂಥದ್ದು, ಅಲ್ಲಿ ನೃತ್ಯ ಮಾಡಲಿಕ್ಕೆ ಅವಕಾಶವನ್ನು ಹೋಟೆಲ್ಗಳು ಕಲ್ಪಿಸಿಕೊಟ್ಟಿದೆ. ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ಇಲ್ಲಿ ಪಾರ್ಟಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. 12 ಗಂಟೆ ಸೆಲೆಬ್ರೇಷನ್ ನಂತರ ಮನೆಗಳಿಗೆ ಸೇರಲಿಕ್ಕೆ ಒಂದಷ್ಟು ಕಾಲಾವಕಾಶವನ್ನು ಪೊಲೀಸ್ ಇಲಾಖೆ ನೀಡಿರುವಂಥದ್ದು. ಹಾಗಾಗಿ ಇಡೀ ವಾಣಿಜ್ಯ ನಗರಿ ಹುಬ್ಬಳ್ಳಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲಿಕ್ಕೆ ಸಂಭ್ರಮದಿಂದ, ಕಾತುರದಿಂದ ಕಾಯ್ತಾ ಇದೆ ಅಂತ ಹೇಳ್ಬೋದು. ರಕ್ಷಿತ್. ಎಸ್, ಗುರುರಾಜ್ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಕಥೆ ಏನು ಅನ್ನೋದನ್ನು ವಿವರಿಸ್ತಾರೆ. ಭರತ್ ಮೊದಲೇ ದಕ್ಷಿಣ ಕನ್ನಡದ SP ಮತ್ತು ಮಂಗಳೂರಿನ ಕಮಿಷನರು ಸಿಕ್ಕಾಪಟ್ಟೆ ಸ್ಟ್ರಿಕ್ಟು ಅಂತ ಹೇಳ್ತಾರೆ. ಇವತ್ತು ಸ್ಟ್ರಿಕ್ಟೇನಾ, ಏನಾದರೂ ವಿನಾಯಿತಿ ಇದೆಯಾ? ರಕ್ಷತ್, ಹೌದು. ಯಾಕಂದರೆ ಈ ಬಾರಿಯ ಮಂಗಳೂರಿನಲ್ಲೂ ಕೂಡ ಈ ಬಾರಿಯ ಹೊಸ ವರ್ಷದ ಆಚರಣೆಗೆ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಯಾಕಂದರೆ ಕಳೆದ ಹಲವಾರು ವರ್ಷಗಳ ನಾವು ಹಿಂದೆ ಹೋದರೆ, ತುಂಬ ಹಿಂದಕ್ಕೆ ಹೋದರೆ ಈ ಭಾಗದಲ್ಲೂ ಕೂಡ ಹೊಸ ವರ್ಷದ ಆಚರಣೆಗಳು ಬಹಳ ಅದ್ದೂರಿತನಗಳನ್ನು ಪಡೀತಾ ಇತ್ತು ಮತ್ತು ಬಹಳ ಫ್ರೀಡಮ್ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಲಾಗಿದೆ. ಈ ಬಾರಿ ಕೂಡ ಇಬ್ಬರು ಕೂಡ ಮಂಗಳೂರು ಕಮಿಷನರ್ ಇರ್ಬೋದು, SP ಲಿಮಿಟ್ಗಳಲ್ಲಿ ಇರ್ಬೋದು, ಎರಡೂ ಕಡೆಗಳಲ್ಲೂ ಕೂಡ 12:30 ಒಳಗಾಗಿ ಎಲ್ಲ ರೀತಿಯಾದಂಥ ಹೊಸ ವರ್ಷದ ಆಚರಣೆಗಳನ್ನು, ಸಂಭ್ರಮಗಳನ್ನು ನಿಲ್ಲಿಸಬೇಕು ಅನ್ನುವಂಥ ಒಂದು ಖಡಕ್ ಸೂಚನೆಗಳನ್ನು ಕೊಡಲಾಗಿದೆ. ಅದರ ಜೊತೆಗೆ ಮಂಗಳೂರು ಅಂದಾಗ ಸಹಜವಾಗಿ ಬೀಚ್ಗಳಲ್ಲಿ ಏನಾದರೂ ಆಚರಣೆಗೆ ಅವಕಾಶಗಳಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಅಂತ ಅವಕಾಶಗಳಿಲ್ಲ. ಯಾಕಂದ್ರೆ ಬೀಚ್ಗಳಲ್ಲಿ ಸಂಭ್ರಮಾಚರಣೆ ಮಾಡುವಂಥದ್ದಿರ್ಬೋದು ಅಥವಾ ಮದ್ಯವನ್ನು ಸೇವಿಸಿ ಬೀಚ್ಗಳಲ್ಲಿ ಸಂಭ್ರಮಿಸುವಂಥದ್ದಿರ್ಬೋದು, ಅವೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಸಂಜೆ ಒಂದು 6-7 ಗಂಟೆಯ ನಂತರ ಬೀಚ್ಗಳಿಗೆ ಪ್ರವೇಶ ಕೂಡ ಇರೋದಿಲ್ಲ. ಸಹಜವಾಗಿ ಮೇಲ್ಭಾಗದಲ್ಲಿ ಇರಬಹುದು, ಆದರೆ ಅಲ್ಲಿ ಮದ್ಯಾರಾಧನೆಗೆ ಅಥವಾ ಮದ್ಯ ಕುಡಿದು ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕೆ ಅವಕಾಶಗಳಿರೋದಿಲ್ಲ. ಅದರ ಜೊತೆಗೆ ಎಲ್ಲಾ ಕಾರ್ಯಕ್ರಮಗಳು ಕೂಡ, ಅಂದ್ರೆ ಬಹುತೇಕ ಮಂಗಳೂರಿನಲ್ಲಿ ಯಾವುದೇ ಹೊರಾಂಗಣ ಕಾರ್ಯಕ್ರಮಗಳು ಹೆಚ್ಚಾಗಿ ಯಾವುದು ಕೂಡ ಫಿಕ್ಸ್ ಆಗಿಲ್ಲ. ಅದನ್ನು ಹೊರತುಪಡಿಸಿದ್ರೆ ಮಂಗಳೂರಿನ 3 ಸ್ಟಾರ್ ಹೋಟೆಲ್ಗಳಿರ್ಬೋದು ಅಥವಾ ಬೇರೆ ಬೇರೆ ಯಾವ ರೀತಿಯ ಖಾಸಗಿ ಜಾಗಗಳೇನಿದೆ ಅಂತಹ ಜಾಗಗಳಲ್ಲಷ್ಟೇ ಈ ರೀತಿಯ ನ್ಯೂ ಇಯರ್ ಫಂಕ್ಷನ್ಗಳನ್ನು ಆಯೋಜನೆ ಮಾಡಲಾಗಿದೆ. ಆದರೆ ಎಲ್ಲದಕ್ಕೂ ಕೂಡ ಪೂರ್ವ ಅನುಮತಿ ಇರಬೇಕು. ಯಾವುದೇ ಪೂರ್ವಾನುಮತಿ ಇಲ್ಲದ ಕಾರ್ಯಕ್ರಮಗಳನ್ನು ಅದನ್ನು ಪೊಲೀಸರು ಬಂದು ರದ್ದುಪಡಿಸಲಿಕ್ಕೆ ಬೇರೆಯದ್ದಾದಂಥ ಒಂದು ಕಾರ್ಯಪಡೆಯನ್ನು ಪೊಲೀಸರು ರಚನೆ ಮಾಡಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಬಹಳ ಚಾಲೆಂಜಿಂಗ್ ಇರುವಂಥದ್ದು ಮಂಗಳೂರು ಎಜುಕೇಷನ್ ಹಬ್. ನ್ಯೂ ಇಯರ್ ಕಾರ್ಯಕ್ರಮಗಳಲ್ಲಿ ಡ್ರಗ್ ಸಪ್ಲೈ ಆಗುತ್ತೆ ಅನ್ನುವಂಥ ಗಂಭೀರವಾದಂತಹ ಆರೋಪಗಳಿರುವಂಥದ್ದು. ಈ ಕಾರಣಕ್ಕಾಗಿ ಪ್ರತ್ಯೇಕ ಒಂದು ತಂಡವನ್ನ ಕಮಿಷನರ್ ಮತ್ತು SP ಲಿಮಿಟ್ ನಲ್ಲಿ ರಚನೆ ಮಾಡಲಾಗಿರುವಂಥದ್ದು. ಎಲ್ಲ ಕಾರ್ಯಕ್ರಮಗಳನ್ನು ಆ ಒಂದು ತಂಡ ಪ್ರತ್ಯೇಕವಾಗಿ ಮಾನಿಟರ್ ಮಾಡುತ್ತೆ. ಅದು ಪಬ್ ಇರಬಹುದು, ರೆಸ್ಟೋರೆಂಟ್ಗಳಿರ್ಬೋದು, ಬಾರ್ ಅಂಡ್ ರೆಸ್ಟೋರೆಂಟ್ಗಳಿರ್ಬೋದು ಅಥವಾ ಬೇರೆ ಯಾವುದೇ ಖಾಸಗಿಯಾಗಿ ಏನೋ ಅನುಮತಿ ಪಡೆದ ಕಾರ್ಯಕ್ರಮಗಳಿದ್ದು ಅವೆಲ್ಲವನ್ನ ಕೂಡ ಮಾನಿಟರ್ ಮಾಡಿ ಅದನ್ನ ಡ್ರಗ್ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ ಅವುಗಳತ್ತ ಕಣ್ಣಿಡುವಂತ ಕಾರ್ಯಕ್ರಮಗಳನ್ನು ಕೂಡ ಮಾಡಲಾಗಿದೆ. ಅದ್ರ ಜೊತೆಗೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರೆ ಅಂತ ವಾಹನಗಳನ್ನ ಮುಟ್ಟುಗೋಲು ಹಾಕ್ಲಿಕ್ಕೂ ಕೂಡ ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ರಕ್ಷಣೆ. ಥ್ಯಾಂಕ್ ಯು ಭರತ್. ಅದೇ ರೀತಿ ಗುರುರಾಜ್ ಮತ್ತು ಅನಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.